ಅರ್ಜುನ್ ಬಂದಿದ್ದನ್ನು ಕಂಡು ಶ್ರೀಜಾ ಆತಂಕಗೊಂಡ್ಳು. ಇದ್ದಕ್ಕಿದ್ದಂತೆ ಅವನು ಯಾಕೆ ಬಂದ ಅಂತ ತಿಳಿದೆ ತನ್ನ ಪರಿಸ್ಥಿತಿಯನ್ನು ಅವನಿಗೆ ಹೇಗೆ ಹೇಳಬೇಕಂತ ಅರ್ಥ ಆಗದೆ ಇಷ್ಟು ವರ್ಷಗಳ ನಂತರ ಬಂದು ತಮ್ಮನ ಜೊತೆ ಪ್ರೀತಿಯಿಂದ ಮಾತನಾಡೋದಕ್ಕೂ ಸಾಧ್ಯವಾಗ್ತಿಲ್ವಲ್ಲ ಎಂಬ ನೋವು ಅವಳ ಮನಸ್ಸನ್ನು ಹಿಂಡುತ್ತಿತ್ತು. ತನ್ನ ಮುಖವನ್ನು ಅವನಿಗೆ ಹೇಗೆ ತೋರಿಸ್ಬೇಕಂತ ತಿಳಿದೆ ಒದ್ದಾಡಿದ್ಲು. ಶ್ರೀಜಾ ತನ್ನ ಜೊತೆ ಮಾತಾಡ್ತಿಲ್ಲ ಅಂತ ಅರ್ಜುನ್ ಕೂಡ ಮಾತಾಡದೆ ಹಠ ಹಿಡಿದು ಕೂತಿದ್ದ. ಅಕ್ಕ ತನ್ನನ್ನು ಪ್ರೀತಿಯಿಂದ ಮಾತಾಡಿಸಿ ಮುದ್ದಾಡಿದ್ರೆ ಹೊರತು ತನ್ನ ಕೋಪ ಕಡಿಮೆಯಾಗೋದಿಲ್ಲ ಅಂತ ಅವನು ನಿರ್ಧರಿಸಿದ್ದ. ಹೀಗೆ ಇಬ್ಬರ ನಡುವೆ ಮಾತುಗಳಿಲ್ಲದೆ 2 ದಿನಗಳು ಕಳೆದವು. ಅಂದು ಭಾನುವಾರ. ಶ್ರೀಜಾ ಮತ್ತು ಅರ್ಜುನ್ ಇಬ್ಬರು ಮನೆಯಲ್ಲೇ ಇದ್ದರು. ತನ್ನ ಕೈಯಾರೆ ತಮ್ಮನಿಗೆ ಅಡುಗೆ ಮಾಡಿ ಬಡಿಸ್ಬೇಕೆಂಬ ಆಸೆಯಿಂದ ಶ್ರೀಜಾ ಅಡುಗೆ ಮನೆಗೆ ಬಂದಳು. ಬಿರಿಯಾನಿ ಮಾಡೋದಕ್ಕೆ ಎಲ್ಲವನ್ನ ಸಿದ್ಧಪಡಿಸಿ ಅಡುಗೆ ಶುರು ಮಾಡಿದ್ಳು. ಮಸಾಲೆ ಪದಾರ್ಥಗಳ ವಾಸನೆಗೆ ಹೊಟ್ಟೆಯಲ್ಲಿ ತೊಳಸೋದಕ್ಕೆ ಶುರುವಾದ ತಕ್ಷಣ ಬಾಯಿಗೆ ಕೈ ಅಡ್ಡ ಇಟ್ಕೊಂಡು ಸಭಾಂಗಣದಲ್ಲಿ ಸಾಮಾನ್ಯ ಶೌಚಾಲಯದ ಕಡೆ ಓಡಿದ್ಲು. ಆಗಲೇ ಕೆಳಗೆ ಬಂದ ಅರ್ಜುನ್ ಶ್ರೀಜಾಳನ್ನು ನೋಡಿ ತಡೆಯಲಾಗದ ಮನಸ್ಸಿನಿಂದ ಏನಾಯಿತು ಶ್ರೀಜಾ, ನೀನು ಆರಾಮಾಗಿದೆಯಾ ಅಂತ ಕೇಳ್ದ. ಇನ್ನು ತನ್ನೊಳಗಿನ ಜ್ವಾಲಾಮುಖಿಯನ್ನು ಬಚ್ಚಿಡಲಾಗದೆ ತಮ್ಮನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಬಿಕ್ಕಳಿಸಿ ಹತ್ತುಬಿಟ್ಲು. ಶ್ರೀಜಾ ಏನಾಯಿತು? ಅವಳನ್ನು ಸೋಫಾದಲ್ಲಿ ಕೂರಿಸಿ ನೀರು ತಂದು ಕುಡಿಸಿ ಶಾಂತಾಗು. ಈಗ ಏನಾಯ್ತಮ್ಮ, ಯಾಕೆ ಕಣ್ಣೀರು ಅಂತ ಒರೆಸಿ. ನಾನು ಮಾತಾಡ್ತಿಲ್ಲ ಅಂತ ನಿನಗೆ ನೋವಾಗಿದೆಯಾ ಅಂದ ಸಣ್ಣ ನಗುವಿನೊಂದಿಗೆ. ಕಣ್ಣು ತುಂಬ ನೀರು ತುಂಬಿಕೊಂಡು ನೋಡ್ತಿದ್ದ ಶ್ರೀಜಾಗೆ ನಿಜ ಹೇಳಬೇಕನ್ನಿಸ್ತು. ಆದರೆ ಧೈರ್ಯ ಬರಲಿಲ್ಲ. ನಗುವಿನಿಂದ ಕೂಡಿದ ತಮ್ಮನ ಈ ಮುಖ ನೋವು ಅನುಭವಿಸುತ್ತೆ ಅಂದ್ಕೊಂಡು ಏನಿಲ್ಲ ಅರ್ಜುನ್, ನಿನಗಾಗಿ ಅಡುಗೆ ಮಾಡೋದಕ್ಕೆ ಹೋಗಿದ್ದೆ, ಅಲ್ಲಿ ಮಾಂಸಾಹಾರದ ವಾಸನೆ ನನಗೆ ಆಗಬರಲಿಲ್ಲ ಅಂದ್ಲು. ಪರವಾಗಿಲ್ಲ ಶ್ರೀಜಾ, ನಾನು ಮಾಂಸವನ್ನು ತಿನ್ನೋದನ್ನು ಬಿಟ್ಟಿದ್ದೀನಿ, ಈಗ ಪೂರ್ಣ ಸಸ್ಯಾಹಾರಿ. ನನಗಾಗಿ ನೀನೇನು ಮಾಡಬೇಡ, ನಾನೇ ಅಡುಗೆ ಮಾಡ್ತೀನಿ, ನೀನು ತಿಂದು ಹೇಗಿದೆ ಅಂತ ಹೇಳಬೇಕು ನಡಿ ಅಂತ ಶ್ರೀಜಾಳನ್ನು ಅಡುಗೆ ಮನೆಗೆ ಕರೆದೊಯ್ದು ಅಲ್ಲಿದ್ದ ಹಳೆಯ ಪದಾರ್ಥಗಳನ್ನೆಲ್ಲ ತೆಗೆಸಿ ಏನು ತಿಂತೀಯಾ ಅಂತ ಕೇಳ್ದ. ಹೀಗೇನು ಬೇಡ ಅರ್ಜುನ್ ಅಂದ್ಲು ಬೀರುಗೆ ತಲೆ ಒರಗಿಸಿ. ಅರ್ಜುನ್ ಕೇಳಲಿಲ್ಲ. ರೊಟ್ಟಿಯನ್ನು ಮಾಡಿ ತರಕಾರಿಗಳೊಂದಿಗೆ ತಿಂಡಿಯನ್ನು ಸಿದ್ಧಪಡಿಸ್ದ. ನೀನು ಅಡುಗೆ ಮಾಡೋದನ್ನು ಯಾವಾಗ ಕಲಿತೆ ಅಂತ ಅವನ ಅಡುಗೆ ಶೈಲಿಯನ್ನು ನೋಡಿ ಕೇಳಿದ್ಲು. ಕೆನಡಾದಲ್ಲಿ ಓದ್ತಿದ್ದ ಸಮಯದಲ್ಲಿ ಕಲಿತೆ, ಆದರೆ ನೀನು ಅಪ್ಪ ಅಮ್ಮನ ಹತ್ರ ಇರೋದಕ್ಕಿಂತ ಒಬ್ಬಂಟಿಯಾಗಿದ್ದರೆ ನಿನ್ನಲ್ಲಿ ಆತ್ಮವಿಶ್ವಾಸ ಮತ್ತು ನಿನ್ನ ಮೇಲೆ ನಿನಗೆ ನಿಯಂತ್ರಣ ಇರುತ್ತೆ ಅಂತ ಅಂದು ಸುಮ್ಮನಾದೆ. ನೀನು ಅಮೇರಿಕಾಗೆ ಬಂದ ಮೇಲೆ ನಾನು ಪೂರ್ತಿ ವಿಚಾರಿಸಿದೆ. ಅಪ್ಪನ ಫೋನ್ನಲ್ಲಿ ನಿನ್ನ ಮತ್ತು ಶ್ರೀನಿವಾಸನ ಫೋಟೋಗಳನ್ನ ನೋಡಿದೆ. ಅವುಗಳನ್ನ ಯಾರು ಕಳಿಸಿದ್ರು ಅಂತ ತಿಳ್ಕೊಂಡೆ. ಯಾರು ಅರ್ಜುನ್? ಮೈಥಿಲಿನಾ? ನಿನಗೆ ಅವಳು ಅಡ್ಡಿಯಾಗಿದ್ದಾಳಂತ ಅಂತಹ ಕೆಟ್ಟ ಯೋಜನೆಗಳನ್ನ ರೂಪಿಸಿ ಅಪ್ಪನ ಕಣ್ಣಲ್ಲಿ ನಿನ್ನನ್ನು ಕೆಟ್ಟವಳಾಗಿ ತೋರಿಸಿದ್ಲು. ಅದಕ್ಕೆ ಕಾರಣ ಇಲ್ಲದೆಯೇ ನೀನು ಶ್ರೀನಿವಾಸನ ಜೊತೆ ಸಿಕ್ಕಿಬಿದ್ದೆ. ಅಂದು ನನಗಾದ ಕೋಪಕ್ಕೆ ಮೈಥಿಲಿಯನ್ನು ಅಲ್ಲೇ ಕತ್ತರಿಸಿ ಹಾಕಬೇಕು ಅಂತ ಸಿಟ್ಟು ಬಂತು. ಆದರೆ ಅತ್ತೆ ಮುಖ ನೋಡಿ ಸುಮ್ಮನಾದೆ. ಅವಳು ನನಗೆ ಹತ್ತಿರವಾಗಲು ನೋಡಿದ್ಲು. ಕಿರಿ ಅನಿಸಿ ನಾನು ಕೋಲ್ಕತ್ತಾಗೆ ಹೊರಟು ಹೋದೆ. ಆದರೆ ಶ್ರೀಜಾ, ಇಷ್ಟೆಲ್ಲ ನಡೆದರೂ ನನ್ನ ಜೊತೆ ಒಂದು ಮಾತನ್ನು ಹೇಳಿಲ್ವಲ್ಲ ಎಂಬ ನಿನ್ನ ಮೇಲಿನ ಕೋಪವೇ ಹೊರತು ದ್ವೇಷ ಅಲ್ಲ. ಅದು ಎಂದಿಗೂ ಬರೋದಿಲ್ಲ. ನೀನು ಕೂಡ ಚೆನ್ನಾಗಿ ಓದಿ ಅಪ್ಪನಷ್ಟೇ ಹೆಸರು ಗಳಿಸಿ ಉದ್ಯಮಿಯಾಗಿದೆಯಾ, ನನಗೆ ನಿನ್ನ ಬಗ್ಗೆ ಹೆಮ್ಮೆ ಇದೆ ಅಂತ ಒಪ್ಕೊಂಡ. ತಮ್ಮನ ಪ್ರೀತಿಗೆ ಶ್ರೀಜಾಳ ಕಣ್ಣಲ್ಲಿ ನೀರು ಧಾರೆ ಧಾರೆಯಾಗಿ ಹರಿಯಿತು. ಈಗ ನಾನು ಬಂದಿರೋದು ನಿನ್ನನ್ನು ಅಪ್ಪನ ಮುಂದೆ ಕರ್ಕೊಂಡು ಹೋಗೋದಕ್ಕೆ. ಅವರು ಮಾಡಿದ ಕೆಲಸಕ್ಕೆ ನಿನ್ನ ಗೆಲುವನ್ನು ತೋರಿಸಿ ನಿಮ್ಮ ಮಗಳನ್ನು ಅನುಮಾನದಿಂದ ಅವಮಾನಿಸಿ ನೀವು ಕಳಿಸಿದ್ರಿ. ಅವಳು ಗೆಲುವಿನೊಂದಿಗೆ ಮಹಾರಾಣಿಯಂತೆ ಬಂದಿದ್ದಾಳೆ ಅಂತ ಹೆಮ್ಮೆಯಿಂದ ಹೇಳೋದಕ್ಕೆ ಶ್ರೀಜಾ. ಅಷ್ಟೇ ಅಲ್ಲ, ಗೃಹ ಸಚಿವರ ಮಗನೊಂದಿಗೆ ನಿನಗೆ ಮದುವೆ ಸಂಬಂಧ ಸಿದ್ಧಪಡಿಸಿದಾರಪ್ಪ. ನಿನಗೆ ಇಷ್ಟ ಇದ್ದರೆ ಸರಿಯನ್ನು, ಇಲ್ದಿದ್ರೆ ನಿನ್ನ ಯೋಗ್ಯತೆಗೆ ಅವನು ಸರಿ ಹೋಗೋದಿಲ್ಲ ಅಂತ ಸುಮ್ಮನೆ ಬೇಡ ಅಂದ್ಬಿಡು ಅಂತಿದ್ರೆ ಶ್ರೀಜಾಳ ಕಾಲುಗಳ ಕೆಳಗಿನ ಭೂಮಿ ಕಂಪಿಸಿದಂತಾಯಿತು. ತಿನ್ನು, ತಣ್ಣಗಾಗ್ಬಿಡತ್ತೆ ಅಂತಿದ್ದ ಅರ್ಜುನ್ ಮಾತು ಶ್ರೀಜಾಳ ಕಿವಿಗೆ ಬೀಳಲಿಲ್ಲ. ಕಣ್ಣು ಕತ್ತಲೆಯಾದಂತಾಯಿತು. ತಲೆ ಸುತ್ತಿದಂತಾಗಿ ಕೈಯಲ್ಲಿದ್ದ ತಟ್ಟೆ ನೆಲಕ್ಕೆ ಬಿತ್ತು. ಕೆಳಗೆ ಬೀಳ್ತಿದ್ದ ಶ್ರೀಜಾಳನ್ನು ಅರ್ಜುನ್ ಹಿಡ್ಕೊಂಡ. 15 ನಿಮಿಷದಲ್ಲಿ ವೈದ್ಯರು ಬಂದರು. ಅವಳಿಗೆ ಏನಾಯಿತು ಡಾಕ್ಟರ್ ಅಂತ ಅರ್ಜುನ್ ಆತಂಕದಿಂದ. ನಾಡಿ ಪರೀಕ್ಷೆ ಮಾಡಿದ ಭಾರತೀಯ ವೈದ್ಯರು, ಇವಳು ಗರ್ಭಿಣಿ, ಚಿಂತಿಸಬೇಡಿ, ಈ ಸಮಯದಲ್ಲಿ ಇಂತಹ ವಾಂತಿಗಳೆಲ್ಲ ಸಾಮಾನ್ಯ, ಈ ಔಷಧಿಗಳನ್ನ ಬಳಸಿ ಅಂತ
ಮದ್ದು ನೀಡಿ, ಹೆಚ್ಚು ದ್ರವ ಪದಾರ್ಥಗಳನ್ನ ನೀಡಿ, ನಾಳೆ ಒಮ್ಮೆ ಆಸ್ಪತ್ರೆ ಕರೆತಂದರೆ ಪೂರ್ತಿ ಪರೀಕ್ಷೆ ಮಾಡ್ತೀವಿ ಅಂತ ಪ್ರಜ್ಞೆ ಬರಲು ಇಂಜೆಕ್ಷನ್ ನೀಡಿ ಅವರು ಹೋದರೆ ಅರ್ಜುನ್ ನಿಂತಲ್ಲೇ ಶಿಲೆಯಾದ. ಪ್ರಜ್ಞೆ ಇಲ್ಲದ ಶ್ರೀಜಾಳನ್ನು ನೋಡ್ತಾ, ಶ್ರೀಜಾ ಅಂತ ಅವಳ ಕೈ ಹಿಡಿದು, ಹೇಗೆ ಶ್ರೀಜಾ ಅಂತ ಮೌನವಾಗಿ ಪ್ರಶ್ನಿಸ್ದ. ಎಷ್ಟೊತ್ತಿನವರೆಗೂ ಹಾಗೆ ಇದ್ನೋ ಅವನಿಗೆ ತಿಳಿಯದು. ಕೈಯಲ್ಲಿದ್ದ ಅವಳ ಕೈ ಕದಲಿದ ತಕ್ಷಣ ಅವಳತ್ತ ನೋಡ್ದ. ಕಣ್ಣುಗಳನ್ನು ಆಡಿಸ್ತಾ ಬೇಡ ಅಂತ ಜೋರಾಗಿ ಕಿರ್ಚಿದ್ಲು. ಶ್ರೀಜಾ ಅಂತ ಅವಳ ಕೈಯನ್ನು ಗಟ್ಟಿಯಾಗಿಡಿದು ಏನಾಯಿತು ಅಂದ ಆತಂಕದಿಂದ. ಎದುರಿಗೆ ಅರ್ಜುನನ್ನು ನೋಡಿ ಒಮ್ಮೆಲೆ ಅಪ್ಕೊಂಡು ಅಳ್ತಾ, ನಾನು ಯಾವುದೇ ತಪ್ಪು ಮಾಡಿಲ್ಲ ಅರ್ಜುನ್, ನಮ್ಮನೆ ಗೌರವವನ್ನು ನಾನು ಎಂದಿಗೂ ಹಾಳು ಮಾಡೋದಿಲ್ಲ ಅಂತ ಬಿಕ್ಕಿ ಬಿಕ್ಕಿ ಅಳ್ತಿದ್ದ ಶ್ರೀಜಾಗ್ ನೀರು ಕುಡಿಸಿ, ಸುಮ್ಮನಾಗು, ನೀನು ಹೀಗೆದುರೋದು ಹೊಟ್ಟೆಯಲ್ಲಿರೋ ಮಗುವಿಗೆ ಒಳ್ಳೆಯದಲ್ಲ ಅಂದನು ಅತ್ಯಂತ ನಿಧಾನವಾದ ಧ್ವನಿಯಲ್ಲಿ. ಅರ್ಜುನ್ ಮಾತಿಗೆ ಅಲ್ಲಿಯವರೆಗೆ ಆತಂಕಗೊಂಡಿದ್ದ ಶ್ರೀಜಾ ತನ್ನ ಕೈಯನ್ನು ಹೊಟ್ಟೆ ಮೇಲಿಟ್ಕೊಂಡು ಗೋಳಾಡಿ ಹತ್ಲು. ನೀನು ಒತ್ತಡದಲ್ಲಿದೆಯಾ ಶ್ರೀಜಾ, ಸ್ವಲ್ಪ ವಿಶ್ರಾಂತಿ ಪಡಿ, ತಿನ್ನೋದಕ್ಕೆ ಏನಾದರೂ ತರ್ತೀನಿ ಅಂತ ಹೋಗ್ತಿದ್ದವನನ್ನು ತಡೆದು, ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಅರ್ಜುನ್ ಅಂದಳು ಕಣ್ಣೀರು ತುಂಬಿದ ಕಣ್ಣುಗಳಿಂದ ನೋಡ್ತಾ. ನಿನ್ನ ಬಗ್ಗೆ ನನಗೆ ಗೊತ್ತು, ತಪ್ಪು ಮಾಡೋದಿಲ್ಲ ಅಂತ. ಆದರೆ ಇದು ಹೇಗೆ ನಡೀತು ಎಂಬ ಕಾರಣ ಬೇಕು ಶ್ರೀಜಾ. ಯಾಕಂದರೆ ನಿನ್ನನ್ನು ಯಾರಾದರೂ ದೂಷಿಸಿದ್ರೆ ನಾನು ಸಹಿಸಲಾರೆ ಅಂತ ಹೋಗಿ ಫ್ರೂಟ್ ಜ್ಯೂಸ್ ತಂದು ಕುಡಿಸಿ ಈಗ ಹೇಗಿದೆ ಅಂತ ಕೇಳ್ದ. ಅರ್ಜುನ್ ಭುಜಕ್ಕೆ ತಲೆಯೊರಗಿಸಿ, ನಾನು ತಪ್ಪು ಮಾಡಿಲ್ಲ ಅರ್ಜುನ್ ಅಂದ್ಲು ಧೈರ್ಯವಾಗಿ. ನನಗೆ ಗೊತ್ತು, ಆದರೆ ಈ ಮಗು ನಿಜಕ್ಕೂ ಏನಾಯಿತು ಶ್ರೀಜಾ? 3 ತಿಂಗಳ ಹಿಂದೆ ದುಬೈನಲ್ಲಿ ಇನ್ವೆಸ್ಟರ್ಸ್ ಸಭೆ ನಡೆದಿತ್ತಲ್ಲ, ನಮ್ಮ ಕಂಪ್ನಿಗಳ ಪರವಾಗಿ ಅಪ್ಪ ನನ್ನನ್ನು ಹೋಗೋದಕ್ಕೆ ಹೇಳಿದರು. ಹೌದು, ಹೋಗಿದೆಯಲ್ಲ. ನಿನ್ನ ಭಾಷಣ ಕೇಳಿ ಅಪ್ಪ ಸಂತೋಷ ಕೂಡ ಪಟ್ಟಿದ್ರು. ಹೌದು, ಅಂದು ಸಭೆ ನಂತರ ದುಬೈ ನೋಡಬೇಕಂತ 2 ದಿನ ಅಲ್ಲೇ ಉಳ್ಕೊಂಡೆ. ಉದ್ಯಮಿಗಳೆಲ್ಲರೂ ಒಂದು ಪಾರ್ಟಿ ಹಮ್ಮಿಕೊಂಡಿದ್ರಿಂದ ನನ್ನನ್ನು ಕರ್ಕೊಂಡು ಹೋದರು. ಹೋಗದಿದ್ರೆ ಚೆನ್ನಾಗಿರಲ್ಲ, ಅಪ್ಪನಿಗೆ ಮತ್ತೇನಾದರೂ ಮಾತು ಬರುತ್ತೆ ಅಂತ ಹೋದೆ. ನಾನು ಅಂದ್ಕೊಂಡಿದ್ದಕ್ಕಿಂತ ಬಹಳ ದೊಡ್ಡ ಪಾರ್ಟಿ ಅದು. ದೇಶ ವಿದೇಶಗಳಿಂದ ಬಹಳ ಶ್ರೀಮಂತರು ಬಂದಿದ್ದರು. ಹೊಸಬರೊಂದಿಗೆ ಪರಿಚಯ ಒಳ್ಳೆಯದೇ ಅಂದ್ಕೊಂಡೆ. ನನ್ನೊಂದಿಗೂ ಎಲ್ಲರೂ ಬಹಳ ಚೆನ್ನಾಗಿ ಮಾತಾಡಿದ್ರು. ಎಲ್ಲರೂ ಕುಡಿಯೋದಕ್ಕೆ ಆರಂಭಿಸಿದ್ರು. ನನಗೆ ತಿಳಿಲಿಲ್ಲ ನಾನು ತಗೊಂಡಿದ್ದು ಬಹಳ ಪ್ರಭಾವಶಾಲಿಯಾದ ಪಾನೀಯ ಅಂತ. 2 ಗುಟುಕು ಕುಡಿದ ತಕ್ಷಣ ಏನೋ ಅನುಮಾನ ಬಂದು ಮುಖ ತೊಳೆಯೋದಕ್ಕೆ ಹೋದೆ. ಅಲ್ಲೇ ಕಣ್ಣು ಸುತ್ತಿ ಬೀಳ್ತಿರುವಾಗ ಯಾರೋ ಹಿಡ್ಕೊಂಡ್ರು. ಜಾಗ್ರತೆ ಎಂಬ ಮಾತು ಕೇಳಿಸ್ದೆ ಹೊರತು ಮನುಷ್ಯ ಕಾಣಲಿಲ್ಲ. ನನ್ನ ಕಣ್ಣು ಮುಸುಕಾಗ್ತಿತ್ತು, ಗಂಟಲು ಒಣಗ್ತಾ ಇತ್ತು. ನೀರು ಬೇಕಂತ ಕೇಳಿದೆ. ಅವನು ನೀರು ಕುಡಿಸ್ದ. ನನಗೆ ಹೊಟ್ಟೆಯಲ್ಲಿ ತುಳಸಿದಂತಾಗಿ ವಾಂತಿ ಮಾಡಿದೆ. ಎಲ್ಲವೂ ಕತ್ತಲಾಯಿತು. ನನ್ನ ದೇಹ ನನ್ನ ಹತೋಟಿಯನ್ನು ಕಳ್ಕೊಂತು. ಅವನು ನನ್ನನ್ನು ಎತ್ತೋದು, ಕರೆದೊಯ್ಯೋದು ಅಷ್ಟೇ ನನಗೆ ನೆನಪಿದೆ ಅರ್ಜುನ್. ಬೆಳಿಗ್ಗೆ 7 ನಾನು ಹಾಸಿಗೆಯ ಮೇಲೆ ಇದ್ದೆ ಅಂತ ಅಳ್ತಾ, ನನ್ನ ಮೈ ಮೇಲೆ ಇರಬೇಕಾದ ಬಟ್ಟೆಗಳು ನೆಲದ ಮೇಲೆ ಬಿದ್ದಿದ್ವು ಅಂತ ಇನ್ನೂ ಹೇಳಲಾಗದೆ ಶ್ರೀಜಾ ಒಡೆದು ಹೋದ್ಲು. ಯಾರೋ ಶ್ರೀಜಾಳ ಪರಿಸ್ಥಿತಿಯ ಲಾಭ ಪಡೆದಿದ್ದಾನಂತ ತಿಳಿದು ಅರ್ಜುನ್ ರಕ್ತ ಕುದೀತು. ಏನಾಯಿತು ಅಂತ ತಿಳಿದು ನನ್ನ ಮೆದುಳು ಕೆಲಸ ಮಾಡಲಿಲ್ಲ. ಕಾಲು ಕೈಗಳು ನಡುಗಿದ್ವು. ಕೂಡಲೇ ಎದ್ದು ಬಟ್ಟೆ ಹಾಕೊಂಡು ಹೊರಗೆ ಬಂದು ನೋಡಿದ್ರೆ ಯಾರೂ ಇರಲಿಲ್ಲ. ನನ್ನ ಜೊತೆ ಕೋಣೆಯಲ್ಲಿ ಯಾರಿದ್ರು ಅಂತ ತಿಳಿಯೋದಕ್ಕೆ CCTV ಕೇಳಿದ್ರೆ ಅದು ರಹಸ್ಯ, ಯಾರಿಗೂ ನೀಡಬಾರ್ದು ಎಂದರು. ನನಗೆ ನಡೆದದ್ದನ್ನು ಯಾರೊಂದಿಗೆ ಹೇಳಬೇಕಂತ ಅರ್ಥ ಆಗಲಿಲ್ಲ. ಅವರನ್ನು ಬಹಳ ಬೇಡ್ಕೊಂಡೆ. ವಿನಂತಿಸಿದ ಮೇಲೆ ಸರಿ ಅಂದರು. ಪಾರ್ಟಿ ನಡೆದ ದೃಶ್ಯಗಳನ್ನೆಲ್ಲ ನೋಡಿದೆ. ನಾನು ಶೌಚಾಲಯಕ್ಕೆ ಹೋಗೋವರೆಗೆ ಇದೆ, ಆದರೆ ನಂತರದ ದೃಶ್ಯಗಳು ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಉದ್ಯಮಿಗಳು ಬಹಳಷ್ಟು ಜನ ಒಬ್ರಿಗೊಬ್ಬರು ಒಪ್ಪಂದ ಮಾಡ್ಕೊಳ್ತಾರೆ. ಅದಕ್ಕೆ ಆ ಸಮಯದ ನಂತರ ಕ್ಯಾಮರಾಗಳನ್ನ ಆಫ್ ಮಾಡಿದ್ದೀವಿ ಅಂದರು. ನನಗೆ ಕಾಲುಗಳ ಕೆಳಗೆ ಭೂಮಿ ಕಂಪಿಸಿದಂತಾಯಿತು. ನನ್ನ ಜೊತೆ ಯಾರಿದ್ರೂ ತಿಳಿಯದೆ ಬಂದುಬಿಟ್ಟೆ. ಭಾರತಕ್ಕೆ ಬಾ ಅಂತ ಅಮ್ಮ ಪೀಡಿಸ್ತಾ ಇದ್ದರೆ ಹೇಗೆ ಹೋಗಲಿ? ಅಪ್ಪ ನನ್ನ ಮೇಲೆ ಇಟ್ಟ ನಂಬಿಕೆಯನ್ನು ಹುಸಿಗೊಳಿಸಿದೆ ಅಂತ ಹೇಗೆ ಹೇಳಲಿ? ನನಗೆ ಮದುವೆ ಬೇಡ, ಇಲ್ಲೇ ಉಳ್ಕೊಳ್ತೀನಿ ಅಂತ ಹೇಳಬೇಕು ಅನ್ನೋ ಅಷ್ಟರಲ್ಲಿ ತಿಳಿತು ನಾನು ಗರ್ಭಿಣಿ ಅಂತ ತಿಳಿದು ಮತ್ತೊಂದು ಆಘಾತ. ಅವನ ಬಗ್ಗೆ ಹೇಗೆ ಹುಡುಕ್ಲಿ, ಎಲ್ಲಿ ಹುಡುಕ್ಲಿ ಅರ್ಜುನ್? ನನಗೆ ಪತಿ ಬೇಡ, ಆದರೆ ನನ್ನ ಮಗುವಿಗೆ ತನ್ನ ತಂದೆ ಯಾರಂತ ತಿಳಿಬೇಕು ಎನ್ನುತ್ತಲೇ ಅತ್ತು ಪ್ರಜ್ಞೆ ತಪ್ಪಿ ಬಿದ್ಲು ಶ್ರೀಜಾ.
ಅಷ್ಟಲ್ಲೇ ಅರ್ಜುನ್ ಮುಖ ಹಿಂಡಿದ್ರೆ ರಕ್ತ ಬರುವಂತಿತ್ತು. ಹಿಡಿ ಬಿಗಿದಿದ್ದ, ಕಣ್ಣುಗಳಲ್ಲಿ ಕೆಂಪು ರೇಖೆಗಳು ತುಂಬಿದ್ವು. ತನ್ನಕ್ಕ ಎಂಥ ನರಕ ಅನುಭವಿಸಿದ್ದಾಳೆ, ಅದಕ್ಕೆ ಕಾರಣ ಆದವನು ಎಂಥವನೇ ಆಗಿರಲಿ ಅವನನ್ನು ಬಿಡಬಾರ್ದು ಅಂತ ಬಲವಾಗಿ ನಿರ್ಧರಿಸಿದ. ನನಗೆ ಮದುವೆ ಸಂಬಂಧ ನೋಡಬೇಡ ಅಂತ ಅಪ್ಪನಿಗೆ ಹೇಳ ಅರ್ಜುನ್, ನಾನು ಅವರನ್ನು ಎದುರಿಸಲಾರೆ. ಯಾವ ಭಯದಿಂದ ನನ್ನನ್ನು ಇಲ್ಲಿಗೆ ಕಳಿಸಿದ್ರೋ ಅದೇ ನಿಜ ಆಯಿತು. ತಪ್ಪು ನನ್ನದೇ, ಅಂದು ಜಾಗೃತಿಯಾಗಿ ಇರಬೇಕಿತ್ತು ಅಂತ ಮುಖ ಮುಚ್ಚಿಕೊಂಡು ಬಿಕ್ಕಳಿಸ್ತಿದ್ದ ಶ್ರೀಜಾಳ ತಲೆ ಸವರುತ್ತಾ, ನೀನು ಕಣ್ಣೀರು ಹಾಕಬೇಡ ಶ್ರೀಜಾ, ನಿನ್ನ ಕಣ್ಣಲ್ಲಿ ನೀರು ಕಂಡ್ರೆ ನಾನು ಮನುಷ್ಯ ಅನ್ನೋದನ್ನೇ ಮರೆತು ಬಿಡ್ತೀನಿ. ನಿನ್ನ ಕಣ್ಣೀರಿಗೆ ಕಾರಣ ಯಾರು, ಅವನನ್ನು ತಂದು ನಿನ್ನ ಮುಂದೆ ಹಾಕೋವರೆಗೂ ನನಗೆ ಸ್ವಲ್ಪ ಶಾಂತವಾದ ಆಲೋಚನೆ ಬೇಕು. ಅಲ್ಲಿವರೆಗೆ ನೀನು ಧೈರ್ಯವಾಗಿರು. ನೀನು ಸಂತೋಷವಾಗಿ ಯಾವುದೇ ಆತಂಕ ಇಲ್ಲದೆ ಇದ್ದರೆ ನಾನು ನನ್ನ ಕೆಲಸವನ್ನು ಬೇಗ ಮುಗಿಸ್ತೀನಿ. ಅದು ಕಷ್ಟ ಅರ್ಜುನ್. ಅವನಿಗಾಗಿ ನಾನು ಹುಡುಕದ ಜಾಗ ಇಲ್ಲ, ವಿಚಾರಣೆ ನಡೆಸಲು ಹೇಳದ ಸಂಸ್ಥೆಗಳಿಲ್ಲ. ಎಲ್ಲವನ್ನ ಮಾಡಿದೆ. ಈ 3 ತಿಂಗಳಲ್ಲಿ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ ಅಂದ್ಲು. ಶ್ರೀಜಾ, ಒಂದು ಕೇಳ್ತೀನಿ, ಚೆನ್ನಾಗಿ ನೆನಪು ಮಾಡಿಕೊಂಡು ಹೇಳಬೇಕು ಅಂದ. ಏನು ಅಂದ್ಲು. ನೀನು ಅವನ ಜೊತೆ ಇದ್ದಾಗ ಪೂರ್ತಿ ಪ್ರಜ್ಞೆ ಕಳ್ಕೊಂಡಿದ್ಯಾ? ಅರೆ ಪ್ರಜ್ಞೆ ಇರಲಿಲ್ವಾ? ಅವನ ಮುಖ ಅಂತೂ ನನಗೆ ನೆನಪೇ ಇಲ್ಲ, ಆದರೆ ಅವನಿಂದ ಒಂದು ವಿಭಿನ್ನವಾದ ವಾಸನೆ ಬರ್ತಿತ್ತು. ಅದು ಈಗಲೂ ನೆನಪಿದೆ. ಆ ವಾಸನೆ ಒಂಥರ ಮದವೇರಿಸುವಂತೆ ಇರ್ತಿತ್ತು ಅಂತ ಶ್ರೀಜಾ ಹಣೆಯನ್ನು ಉಜ್ಕೊಳ್ತಾ ಏನೋ ನೆನಪು ಮಾಡ್ಕೊಳ್ಳೋದಕ್ಕೆ ತೀವ್ರವಾಗಿ ಪ್ರಯತ್ನಿಸ್ತಾ, ನೀನು ಹೇಳ್ತಿದ್ರೆ ನೆನಪಾಗ್ತಿದೆ, ನನ್ನ ಕಣ್ಣಿಗೇನೋ ಕಾಣ್ತು ಅಂತ, ಅದೇನಂತ ನನಗಿನ್ನೂ ಪೂರ್ತಿಯಾಗಿ ನೆನಪಿಗೆ ಬರ್ತಿಲ್ಲ. ನಾನು ಅದನ್ನು ನೋಡಿದ್ದೀನಿ ಅಂದ್ಲು. ಸ್ವಲ್ಪ ಪ್ರಯತ್ನ ಮಾಡಮ್ಮ. ಹಾಂ, ಅವನ ಕೊರಳಲ್ಲಿ ಒಂದು ಚೈನ್ ಇತ್ತು, ಅದಕ್ಕೆ ಚಕ್ರದಂತಹ ಒಂದು ಪದಕ, ಪ್ಲಾಟಿನಮ್ ಅಥವಾ ವಜ್ರದ್ದು. ಚಕ್ರದ ಮಧ್ಯೆ ವಜ್ರ ಹೊಳಿತಾ ಇತ್ತು. ಆದರೆ ಒಂದು ಪದಕದಿಂದ ನಾವು ಅವನ್ನ ಹೇಗೆ ಹುಡ್ಕೋದಕ್ಕೆ ಸಾಧ್ಯ? ಇನ್ನೂ ನೆನಪು ಮಾಡ್ಕೊ, ನಿನಗೇನಾದರೂ ನೆನಪಾದರೂ ಹುಡ್ಕೋದಕ್ಕೆ ಸಹಾಯ ಆಗುತ್ತೆ ಅಂದ ಅರ್ಜುನ್. ಕಣ್ಣು ಮುಚ್ಚಿಕೊಂಡ ಶ್ರೀಜಾ ಜೋರಾಗಿ ಉಸಿರು ತಗೊಂಡು ಅಂದು ತಾನು ಏನೇನು ನೋಡಿದ್ಲೋ, ತನ್ನ ಕಣ್ಣಿಗೆ ಏನು ಕಾಣ್ತೋ, ತನ್ನ ಅಂತರಾಳದ ಮನಸ್ಸಿನಲ್ಲಿ ಏನೇನು ಮುದ್ರಿತವಾಗಿದೆಯೋ ನೆನಪು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇದ್ದಾಳೆ. ಅವನ ಬಿಸಿ ಉಸಿರು ತನಗೆ ತಗಲ್ತಿದೆ. ಮುತ್ತು ನೀಡಲು ಮುಂದೆ ಬಾಗ್ತಾ ಇದ್ದಾಗ, ತಾನು ಅವನನ್ನು ದೂರ ತಳ್ತಿದ್ದಾಗ ಕೈಗಳನ್ನ ಹಿಡಿದು ಬಿಗಿದಿದ್ದ. ಅವನು ಮೈ ಮೇಲೆ ಬರ್ತಿದ್ದಾಗ ಕಿವಿಯ ಹಿಂದೆ ಒಂದು ನಕ್ಷತ್ರದ ಹಚ್ಚೆ ನೋಡಿದೆ ಅಂದ್ಲು. ನಕ್ಷೆ ಹೇಗಿತ್ತು ಅಂತ ಕೇಳಿದ. ಕಾಗದ ಮತ್ತು ಪೆನ್ ತೆಗೆದುಕೊಂಡು ಶ್ರೀಜಾ ಹೇಳಿದಂತೆ ಬಿಡಿಸ್ದ. ಅವಳು ಹೇಳಿದ ಚಕ್ರದ ಗುರುತನ್ನು ಕೂಡ ಹಾಕ್ದ. ಹೀಗೆ ಇವೆ, ಆದರೆ ಇವುಗಳಿಂದ ಅವನನ್ನು ಎಲ್ಲಿ ಹುಡುಕ್ತೀವಿ? ನೀನು ಚಿಂತಿಸಬೇಡ, ನಾನು ನೋಡ್ಕೊಳ್ತೀನಿ, ನೀನು ವಿಶ್ರಾಂತಿ ತಗೋ ಅಂತ ಎದ್ದ. ಅರ್ಜುನ್ ಅಂತ ತಮ್ಮನ ಕೈ ಹಿಡಿದು, ಒಂದು ವೇಳೆ ಅವನನ್ನು ಹಿಡಿಯೋದಕ್ಕೆ ಸಾಧ್ಯವಾಗದಿದ್ದರೆ ಏನು ಮಾಡಬೇಕು ಅಂತ ನೋವಿನಿಂದ ಕೇಳಿದ್ಲು. ಅವನು ಯಾರಂತ ಪತ್ತೆ ಹಚ್ತಿರೋದು ನಿನಗೆ ತಂದು ಮದುವೆ ಮಾಡಲು, ನಿನ್ನ ಮಗುವಿಗೆ ತಂದೆಯೇನು ಮಾಡಲು ಅಲ್ಲ ಶ್ರೀಜಾ. ಮಾಡಿದ ತಪ್ಪನ್ನು ಅವನಿಗೆ ತಿಳಿಯುವಂತೆ, ಅವನ ಮೂಳೆ ಮುರಿಯಲು. ಒಬ್ಬ ಹೆಣ್ಣಿನ ಜೀವನ ಎಷ್ಟು ಮೌಲ್ಯಯುತ ಅಂತ ಅವನಿಗೆ ತಿಳಿಯುವಂತೆ ಮಾಡ್ತೀನಿ. ಮತ್ತು ಅಪ್ಪನಿಗೆ ಏನಂತ ಹೇಳ್ತೀಯಾ? ನಿನಗೆ ಈ ಪರಿಸ್ಥಿತಿ ಬರೋದಕ್ಕೆ ಕಾರಣ ಅವರೇ, ಇದರಲ್ಲಿ ಅವರ ತಪ್ಪಿದೆ. ತನ್ನ ಮಗಳನ್ನು ನಮ್ಮದೇ ಯಾರೋ ಹೇಳಿದ ಮಾತುಗಳನ್ನ ಕೇಳಿ ನಿನ್ನನ್ನು ಇಷ್ಟು ದೂರ ಕಳಿಸಿ ಇಂದು ನಿನ್ನ ನೋವಿಗೆ, ನಿನ್ನ ಜೀವನ ಹಾಳಾಗಲು ಕಾರಣರಾಗಿದ್ದಾರೆ. ಅವರ ಬಗ್ಗೆ ಆಲೋಚಿಸೋ ಅಗತ್ಯ ಇಲ್ಲ. ಯಾರಿಗೆಂತ ಚಿಕಿತ್ಸೆ ನೀಡಬೇಕಂತ ನನಗೆ ಗೊತ್ತು ಅಂದ. ಮತ್ತೆ ಈ ಮಗು? ನಾನು ಒಬ್ಬಳೇ ಇವನನ್ನು ನೋಡ್ಕೊಳ್ಬಲ್ಲೆನಾ? ನಾನಿದ್ದೀನಲ್ವಾ, ನಿನ್ನನ್ನು ಮತ್ತು ಮಗುವನ್ನು ಯಾವುದೇ ತೊಂದರೆ ಇಲ್ಲದೆ ನೋಡ್ಕೊಳ್ತೀನಿ. ಅದಲ್ಲ ಅರ್ಜುನ್, ಗೌರವ ಅಂದರೆ ಅಪ್ಪನಿಗೆ ಪ್ರಾಣ. ನಾನು ಇಂತಹ ಕೆಲಸ ಮಾಡಿದೆ ಅಂದರೆ ಅವರು ಸಹಿಸಲಾರರು. ಸಾಕು ಶ್ರೀಜಾ, ಅಪ್ಪ ಅಪ್ಪ ಎನ್ನುತ್ತಾ ಅವರ ಗೌರವಕ್ಕಾಗಿ ಹಾತೊರಿತೆಯೇ ಹೊರತು ನಿನ್ನ ಜೀವನ ಎಷ್ಟು ಹೋರಾಟ ಎದುರಿಸ್ತಿದೆ ಅಂತ ಗಮನಿಸೋದಿಲ್ವಾ? ಮಕ್ಕಳನ್ನು ಹೆತ್ತದ್ದು ಗೌರವ ಮರ್ಯಾದೆಗಾಗಿ ಅಲ್ಲ ಅಂತ ಆ ಮನುಷ್ಯನಿಗೆ ತಿಳಿಬೇಕು. ನಿನ್ನ ಮೇಲೆ ಅವರಿಗೆ ಸ್ವಲ್ಪ ಆದರೂ ಪ್ರೀತಿ ಇದ್ದರೆ ನಿಜ ತಿಳಿದ ಮೇಲೆ ನಿನ್ನನ್ನು ಅಪ್ಕೊಳ್ತಾರೆ. ಇಲ್ಲದಿದ್ದರೆ ಅವರೊಂದಿಗೆ ನಿನ್ನ ಸಂಬಂಧ ಕಡಿದು ಹೋಗುತ್ತೆ ಅಷ್ಟೇ. ಆದರೆ ನೀನು ಸಂತೋಷವಾಗಿ ಜೀವನವನ್ನು ಆನಂದಿಸುತ್ತಾ ಒಬ್ಬಂಟಿಯಾಗಿ ಧೈರ್ಯವಾಗಿದ್ಯಾ ಅಂದ್ಕೊಂಡಿದ್ದೆ. ನಾನು ಭಾರತಕ್ಕೆ ಹೋಗದೆ ನಿನ್ನ ಬಳಿಯೇ ಬಂದಿದ್ದರೆ ಚೆನ್ನಾಗಿರ್ತಿತ್ತು ಅನಿಸ್ತಿದೆ. ನನ್ನ ಮೇಲೆ ನನಗೆ ಕೋಪ ಬರ್ತಾ ಇದೆ ಶ್ರೀಜಾ. ನಿನ್ನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಆಗಿರಬೇಕಿತ್ತು. ಅರ್ಜುನ್ ಕೈಯನ್ನು ಸವರ್ತಾ, ತಾತನಿಗೆ ವಿಷಯ ತಿಳಿಯೋದು ಹೇಳಿದ್ರೆ ಅವರು ಕೂಡ ಕೋಪಿಸ್ಕೊಳ್ತಾರೇನೋ ಅಂದ್ಲು
ಚಿಂತೆಯಿಂದ. ಏನೂ ಕೋಪ ಮಾಡ್ಕೊಳ್ಳೋದಿಲ್ಲ. ಇನ್ನು ಮುಂದೆ ನಿನಗೆ ಸಾಥ್ ನೀಡಲು ತಾತ ಮತ್ತು ನಾನು ಇಲ್ಲೇ ಇರ್ತೀವಿ. ಅವನು ಸಿಕ್ಕರೆ ಸಾಯ್ತಾನೆ. ಹುಟ್ಟೋ ಮಗು ಇಲ್ಲೇ ಬೆಳೆದು ಸಂತೋಷವಾಗಿ ನಿನ್ನೊಂದಿಗೆ ಜೀವನ ನಡೆಸುತ್ತೆ. ನಿಮ್ಮನ್ನು ಯಾರೂ ತೊಂದರೆ ಮಾಡೋದಿಲ್ಲ. ಯಾರಿಂದಲೂ ನೀನು ಎಂತಹ ತೊಂದರೆಗಳನ್ನು ಎದುರಿಸುವ ಅಗತ್ಯ ಇಲ್ಲ. ಶ್ರೀಜಾ, ನಾನಿದ್ದೀನಿ, ನೋಡ್ಕೊಳ್ತೀನಿ ಅಂತ ಹೇಳಿ ರಾಧಾಕೃಷ್ಣ ಅವರಿಗೆ ಫೋನ್ ಮಾಡೋದಕ್ಕೆ ಪಕ್ಕಕ್ಕೆ ಹೋದ ಅರ್ಜುನ್. ಪ್ರಪಂಚದ ವಿಶಿಷ್ಟ ದೇವಸ್ಥಾನಗಳ ತೀರ್ಥಯಾತ್ರೆ ಮಾಡೋದಕ್ಕೆ ಹೋಗಿದ್ದರು ರಾಧಾಕೃಷ್ಣ ಅವರು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.